ಹಲೋ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಾವಿನಕಾಯಿ ಚಟ್ನಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಮಾವಿನಕಾಯಿ ಇಟ್ಕೊಂಡಿದ್ದೀನಿ. ಇದು ನನ್ನ ತಂಗಿಯವ್ರದ್ದು ಫಾರ್ಮ್ ಹೌಸಲ್ಲಿ ಬೆಳೆದಿದ್ದು ಮಾವಿನಕಾಯಿದು. ಸೊ ಅವ್ರೇನು ಕೆಮಿಕಲ್ಸ್ ಎಲ್ಲ ಏನೂ ಹಾಕಿ ಬೆಳೆಸಿಲ್ಲ, ಹಾಗೆ ಕಾಯಿ ಹಣ್ಣು ಎಲ್ಲ ಮಾಡ್ತಾಯಿದ್ದಾರೆ. ಅದರಿಂದನೇ ಇಲ್ಲಿ ಮಾವಿನಕಾಯಿ ತರಿಸಿದ್ರಲ್ಲ, ಮಾವಿನಕಾಯಿ ತಂದು ಕೊಟ್ಟಿದ್ರು, ಮನೆ ಬಂದಿದ್ದರು ನನ್ನ ಸಿಸ್ಟರ್ ಅವರು. ಸೊ ಇದೊಂದು ಸ್ವಲ್ಪ ಹಣ್ಣಾಗೋಂಗಿತ್ತು. ಸೊ ಅಷ್ಟರಲ್ಲೇ ಮಾಡಿಬಿಡೋಣ ಅಂದ್ಬಿಟ್ಟು 2 ಮಾವಿನಕಾಯಿ ಇಟ್ಕೊಂಡಿದ್ದೀನಿ. ಈಗ ಮಾವಿನಕಾಯಿ ಸೀಸನಲ್ಲಂತೂ ಎಷ್ಟಾಗುತ್ತೋ ಅಷ್ಟೆಲ್ಲ ವೆರೈಟೀಸ್ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಇದು 1 ವರ್ಷದ ತನಕ ಸಿಗೋಲ್ಲ. ಸೊ ಅದಕ್ಕೆ ಮಾವಿನಕಾಯಲ್ಲೂ ಚಟ್ನಿ ಮಾಡೋಣ ಅಂತ ಮೊನ್ನೆ ತೊಕ್ ಮಾಡಿದ್ದೆ, ಅದು ತುಂಬ ಚೆನ್ನಾಗಾಗಿತ್ತು. ಸೊ ಇವತ್ತೊಂದು 2 ಮಾವಿನಕಾಯಿ ಇತ್ತು, ಅದರಲ್ಲಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಸಿಪ್ಪೆ ಎಲ್ಲ ತೆಕ್ಕೊಂಡು, ಅಂತೂ ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಆಗುವಂಥದ್ದು ಚಟ್ನಿ ಇದು. ಇದಕ್ಕೇನು ತುಂಬ ಹೊತ್ತು ಹುರಿಯೋದು ಮಾಡೋದು ಅದೆಲ್ಲ ಏನೂ ಬೇಡ. ನೋಡಿ ಸ್ವಲ್ಪ ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ. ಸ್ವಲ್ಪ ಯೆಲ್ಲೋಯಿಶ್ ಇತ್ತು, ಸ್ವಲ್ಪ ಸ್ವೀಟು ಹುಳಿ ಎರಡೂ ಇತ್ತು. ಅದಕ್ಕೆ ಮಾಡಿಬಿಡೋಣ, ಇನ್ನು ಹಣ್ಣಾಗ್ಬಿಟ್ರೆ ಆಗಲ್ಲ ಅಂದ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದೇನಿಲ್ಲ, ಇದಕ್ಕೆ ಜಸ್ಟ್ ಕಾಯಿ ತುರಿ, ನಾವು ಮಾವಿನಕಾಯಿ ಏನು ಎಲ್ಲ ಸಿಪ್ಪೆ ತೆಗೆದು ಎಲ್ಲ ಹೆಚ್ಚಿಟ್ಕೊಂಡಿದ್ದು, ಹೆಚ್ಚಬೇಕಾದ್ರೂ ಇಟ್ಕೊಬೋದು, ಇಲ್ಲ ತುರಿದು ಇಟ್ಕೊಬೋದು. ಅದಕ್ಕೆ ಮೆಂತ್ಯ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಸ್ವಲ್ಪ ಚಟಪಟ ಅಂತ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಕೆಂಪಗೆ ಬರಬೇಕು, ಅಲ್ಲಿ ತನಕ ಹುರ್ಕೋಬೇಕು ಮೆಂತ್ಯ. ಇದಂತೂ ಯಾವುದಕ್ಕೆ ಬೇಕಾದ್ರೂ ಚೆನ್ನಾಗಿರುತ್ತೆ, ದೋಸೆ ರೊಟ್ಟಿ ಅಥವಾ ಅನ್ನಕ್ಕೆ ಹಂಗೆ ಕಲಿಸ್ಕೊಂಡು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಮೇಲೆ ಒಂಚೂರು ಉಪ್ಪು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಮೆಂತ್ಯ ಒಂಚೂರು ಕೆಂಪಗೆ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಈಗ ಮಾವಿನಕಾಯಿ ಹೋಳು ಮಾಡಿ ಇಟ್ಕೊಂಡಿದ್ನಲ್ಲ ಹೆಚ್ಚಿಬಿಟ್ಟು, ಅದು ಮತ್ತು ಮೆಂತ್ಯ, ಸ್ವಲ್ಪ ಚಿಲ್ಲಿ ಪೌಡ್ರ್ ಆದರೂ ಹಾಕೋಬೋದು, ಇಲ್ಲ ನೀವು ಬ್ಯಾಡ್ಗೆ ಮೆಣಸಿನ್ಕಾಯಿ ಆದರೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕೋಬೋದು. ಈಗ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ, ರುಚಿಗೆ ನೋಡಿಕೊಂಡು. ನಿಮ್ಮ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು, ಇಲ್ಲ ಖಾರ ಅಷ್ಟು ಬೇಡ ಅಂದರೆ. ಇದಕ್ಕೆ ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಹೆಂಗೂ ಬೇಸಿಗೆ ಎಲ್ಲ ಬೇಡ, ಬೇಗ ಹಾಳಾಗಿಬಿಡುತ್ತೆ ಅಂದ್ಬಿಟ್ಟು ಕೊಬ್ಬರಿನೇ ಹಾಕ್ತೇನೆ. ಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಇಡಿಸುತ್ತೆ ನಿಮಗೆ ಚಟ್ನಿಗೆ. ಇದಕ್ಕೆ ಯಾಕಂದರೆ ನಾವು ಮಾವಿನಕಾಯಿನ ಮಿಕ್ಸಿ ಮಾಡ್ತೀವಲ್ಲ, ಅದು ಇನ್ನೂ ಸ್ವಲ್ಪ ಹುಳಿ ಜಾಸ್ತಿನೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ. ಕೆಲವ್ರಿಗೆ ಬೆಲ್ಲ ಇಷ್ಟ ಆಗದೇ ಇರೋರು ಬೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಆ್ಯಕ್ಚುಲಿ ಇದಕ್ಕೆ ಹಾಕಲೇಬೇಕು ಬೆಲ್ಲ, ಇಲ್ಲಾಂದರೆ ಹುಳಿ ಹೊಡೆಯಲ್ಲ ಇದು. ಸೊ ಈಗ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು. ಈಗ ಸ್ವಲ್ಪ ತರ್ತರಿ ಆಗಿದೆ, ಇನ್ನೊಂದು ಸತಿ ಮಿಕ್ಸಿ ಮಾಡಿದ್ರೆ ಒಂದು ಸಣ್ಣ ರೌಂಡು ಗ್ರೈಂಡ್ ಮಾಡಿಕೊಂಡ್ರೆ ಕ್ಲೀನಾಗಿ ಕರೆಕ್ಟಾಗಿ ಆಗುತ್ತೆ. ನೋಡಿ ಚಟ್ನಿ ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು ಚಟ್ನಿ. ನಾರ್ಮಲಾಗಿ ನಾವೇನು ಚಟ್ನಿ ಮಾಡ್ತೀವೋ ಅದೇ ಥರ, ಬಟ್ ನೀರಂತೂ ಸೋಕಿಸ್ಬಾರ್ದು ಇದಕ್ಕೆ. ಇದೊಂದು 15 ದಿವಸ ಇಟ್ಟರೂ ಏನಾಗಲ್ಲ. ಇದಕ್ಕೆ ಈಗ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಮೊನ್ನೆ ತೊಕ್ ಮಾಡಿದಾಗ ನಾನು ಪುಡಿನೇ ಹಾಕಿದ್ದೆ, ಹುರ್ಕೊಂಡು ಪುಡಿ ಮಾಡಿ ಹಾಕಿದ್ದೆ. ನಾನು ಉಪ್ಪಿನಕಾಯಿಗೆ ಏನು ಪುಡಿ ಮಾಡಿದ್ನೋ ಅದನ್ನೇ ಪುಡಿ ಹಾಕಿ ತೊಕ್ ಮಾಡಿದ್ದೆ. ಇವಾಗ ತುಂಬ ಈಸಿಯಾಗಿ ಮಾಡೋಣ ಚಟ್ನಿ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋಷ್ಟಂತೂ ತುಂಬ ಸಿಂಪಲ್ಲಾಗಿ ಆಗಿಬಿಡುತ್ತೆ ಚಟ್ನಿ. ಏನಿಲ್ಲ, ಇದಕ್ಕೆ ಜಸ್ಟ್ ಮಾವಿನಕಾಯಿ, ಕಾಯಿ ತುರಿ, ಬೆಲ್ಲ, ಉಪ್ಪು, ಒಂಚೂರು ಮೆಂತ್ಯ ಹಾಕಿದ್ರೆ ಒಂಥರ ಟೇಸ್ಟ್ ಮಾವಿನಕಾಯಿಗೆ. ಈಗ ಇದಾಗಿದೆ, ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೀವು ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಮಾವಿನಕಾಯಿ ಚಟ್ನಿ ಅಂತ. ರೊಟ್ಟಿ, ದೋಸೆ, ಇಡ್ಲಿ ಯಾವುದಕ್ಕೆ ಬೇಕಾದ್ರೂ ಇದು ಕಾಂಬಿನೇಷನ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.